As a naturopathic physician and the yoga consultant, I am Dr. Ashwati, Bangalore's Healing at Ayurveda Multi-Speciality Ayurveda Hospital in HSR layout, Bangalore. So here NABH accredited hospital. ಸೊ ಇಲ್ಲಿ ನಾನು ನ್ಯಾಚುರೋಪತಿ ಡಾಕ್ಟರ್ ವರ್ಕ್ ಮಾಡಿದ್ದೀನಿ. ಇಲ್ಲಿ ನ್ಯಾಚುರೋಪತಿ ಏನಂದೆ ನ್ಯಾಚುರೋಪತಿ ಇನ್ ದ ಸೆನ್ಸ್ ಇಟ್ಸ್ ಎ ನ್ಯಾಚುರಲ್ ಮೆಡಿಸಿನ್ಸ್. ಸೊ ನ್ಯಾಚುರಲ್ ಮೆಡಿಸಿನ್ಸಲ್ಲಿ ಏನೇನು ಇರ್ತಾರೆ ಅಂದರೆ ಡ್ರೈ ಅಕ್ಯುಪಂಚರ್ ಇರುತ್ತೆ, ಎಲೆಕ್ಟ್ರೋ ಅಕ್ಯುಪಂಚರ್ ಇರುತ್ತೆ, ಯೋಗಾಸನಾಸ್ ಇರುತ್ತೆ, ಮೆಡಿಟೇಷನ್ಸು, ಪ್ರಾಣಾಯಾಮ ಆ್ಯಂಡ್ ದ ಡಯಟ್ ಥೆರಪಿ, ನ್ಯೂಟ್ರಿಷನ್ ಥೆರಪೀಸ್ ಇದೆಲ್ಲ ಒಟ್ಟಿಗೆ ಬಂದಿದ್ದಾನ ನ್ಯಾಚುರೋಪತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನ್ಯಾಚುರೋಪತಿ ಆಯುರ್ವೇದ ಒಟ್ಟಿಗೆ ಸಮ್ಟೈಮ್ಸ್ ವಿ ವಿಲ್ ಗಿವ್ ಟು ದಿ ಪೇಷಂಟ್ಸ್. ಅದು ತುಂಬ ಒಳ್ಳೆಯದಾಗುತ್ತೆ. ಅವರದ್ದು ಏನೇನು ಕಂಡೀಷನ್ಸ್ ಫಸ್ಟು ಕನ್ಸಲ್ಟ್ ಮಾಡಿ ಏನೇನು ಕಂಡೀಷನ್ಸ್ ಅಂತ ಅದು ಬರೆದುಕೊಂಡು ಡಯಾಗ್ನೋಸಿಸ್ ಕರೆಕ್ಟಾಗಿ ಮಾಡುವಾಗ ಅವ್ರಿಗೆ ಏನು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಡಾಕ್ಟರ್ಸ್ ಪ್ಲ್ಯಾನ್ ಮಾಡ್ತಾರೆ. ಅದರಲ್ಲಿ ಡಾಕ್ಟರ್ಸ್ ಒಂದು ಕಂಪೇನ್ ಮಾಡ್ತಾರೆ, ಅಲ್ಲ ನ್ಯಾಚುರೋಪತಿ ಡಾಕ್ಟರ್ ಆಯುರ್ವೇದ ಡಾಕ್ಟರ್ಸ್ ಅಲ್ಲ. ಅದು ಒಟ್ಟಿಗೆ ಜೊತೆ ಮಾತಾಡಿ ನಾವು ಒಂದು ಡಿಸ್ಕಷನಲ್ಲಿ ಹೋಗಿ ಏನೇನು ಟ್ರೀಟ್ಮೆಂಟ್ ಅವರಿಗೆ ಬೆಸ್ಟ್ ಆಗುದಂದರೆ ಅದೇ ಮಾಡ್ತಾರೆ. ಸೊ ಆಯುರ್ವೇದದಲ್ಲಿ ನ್ಯಾಚುರೋಪತಿ ಇಸ್ ಲೈಕ್ ಎ ಎಕ್ಸಾಂಪಲ್, ಆರ್ಥ್ರೈಟಿಕ್ ಪ್ರಾಬ್ಲಮ್ ಇದೆ ಅಂದರೆ ಅದರಲ್ಲಿ ಕಡಿಬಸ್ತಿ ಏನೇನು ಟ್ರೀಟ್ಮೆಂಟ್ಸ್ ಆಯುರ್ವೇದದಲ್ಲಿ ಅವ್ರದ್ದು ಸೈಡಲ್ಲಿ ಬರ್ತಾರೆ. ಸೊ ಅದಕ್ಕೆ ಜೊತೆ ಎಲೆಕ್ಟ್ರೋ ಅಕ್ಯುಪಂಚರ್ ಏನಾದರೂ ಮಾಡುವಾಗ ಅದು ತುಂಬ ಒಳ್ಳೆಯದಾಗಿದೆ. ಆ ಸೈಡಲ್ಲಿ ಏನೇನು ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಪಂಪ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಅವರಿಗೆ ಆ ಪೇಷಂಟಿಗೆ ನೋವು ಜಾಸ್ತಿ ಕಡಿಮೆ ಆಗುತ್ತೆ ಅದು. ಆಮೇಲೆ ಅವರಿಗೆ ಮೂವ್ಮೆಂಟ್ ಮಾಡೋದಕ್ಕೆ ಅವರದ್ದೇ ಲಿಂಬ್ ಮೂವ್ ಮಾಡಿದ ಅವರದ್ದು ರೇಂಜ್ ಆಫ್ ಮೋಷನ್ ಜಾಸ್ತಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದು ನಾನು ಆ್ಯಕ್ಚುಲಿ ಯೂಸ್ ಮಾಡಿದ ಎಲೆಕ್ಟ್ರೋ ಅಕ್ಯುಪಂಚರ್ ಜೊತೆ ಆ ಯೋಗ ಆಸನಾಸು. ಇದು ಆ್ಯಕ್ಚುಲಿ ಇಟ್ಸ್ ಎ ಸ್ಟ್ಯಾಚ್ಯೂ ಫಾರ್ ದ ಅಕ್ಯುಪಂಚರ್ ಪಾಯಿಂಟ್ಸು. ಅಕ್ಯುಪಂಚರ್ ಅಂದರೆ 9 ಲೈಕ್ 12 ಮೆರಿಡಿಯನ್ಸ್ ಆರ್ ದೇರ್. ಇದೆಲ್ಲ ಒಂದೊಂದು ಮೆರಿಡಿಯನ್ಸು, ಇದೆಲ್ಲ ಒಂದು ವೇವ್ ಥರ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಏನೇನು ಇನ್ಸೋಮಿಯಾ ಇದಂದರೆ ಲೈಕ್ ಎ ಸ್ಲೀಪ್ ಡಿಸಾರ್ಡರ್ ಇದೆ ಅಂದರೆ ಇದು ಹೆಡ್ ಪಾಯಿಂಟಲ್ಲಿ ಕಾನ್ಸಂಟ್ರೇಷನ್ ಮಾಡಿದೆ. ಅದರಲ್ಲಿ 3-4 ಮೆರಿಡಿಯನ್ಸ್ ಬರುತ್ತೆ. ಆ ಮೆರಿಡಿಯನ್ಸಲ್ಲಿ ಏನೇನು ಪಾಯಿಂಟ್ಸ್ ಪಿಕ್ ಮಾಡಬೇಕಂದ್ರೆ ನಾನೇ ಚೂಸ್ ಮಾಡಿ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಪಿಕ್ ಮಾಡಿದೆ. ಅದರಲ್ಲಿ ಏನು ಜಾಸ್ತಿ ನೋವು ಬರಲ್ಲ, ಬ್ಲೀಡಿಂಗ್ ಏನೂ ಆಗಲ್ಲ. ಸೊ ಯು ವಿಲ್ ಗೆಟ್ ಇಟ್ ದ ಬೆಸ್ಟ್ ರಿಸಲ್ಟ್ ಫ್ರಮ್ ವಿತಿನ್ 7 days. 7 days ಇಸ್ ದ ಮಿನಿಮಮ್ ಟೈಮ್ ಆಫ್ ಡ್ಯೂರೇಷನ್ ಆಫ್ ದ ಅಕ್ಯುಪಂಚರ್. ಅಕ್ಯುಪಂಚರಲ್ಲಿ 2 ಸತ್ತೆ ಇರುತ್ತೆ, ಲೈಕ್ ಡ್ರೈ ಅಕ್ಯುಪಂಚರ್ ಇರುತ್ತೆ, ಎಲೆಕ್ಟ್ರೋ ಅಕ್ಯುಪಂಚರ್ ಇರುತ್ತೆ. ಡ್ರೈ ಅಂದರೆ ನೀಡಲ್ಸು ಏನು ಎಲೆಕ್ಟ್ರಿಕ್ ಡಿವೈಸಲ್ಲಿ ಕನೆಕ್ಟ್ ಮಾಡಲ್ಲ, ಡೈರೆಕ್ಟಾಗಿ ನೀಡಲ್ ಇನ್ಸರ್ಟ್ ಮಾಡಿದೆ ಪರ್ಟಿಕ್ಯುಲರ್ ಪಾಯಿಂಟ್ಸಲ್ಲಿ. ಅದರಲ್ಲಿ ಸ್ಲ್ಯಾಂಡಿಂಗ್ ಬೇಕಾ ಸ್ಟ್ರೈಟ್ ಬೇಕಾ ಅದು ಪಾಯಿಂಟಲ್ಲಿ ಇರುತ್ತೆ. ಆ ಪಾಯಿಂಟಲ್ಲಿ ಪರ್ಟಿಕ್ಯುಲರ್ ಪ್ರಿಕ್ ಮಾಡಿದ್ದೀನಿ. ಸೊ ಎಲೆಕ್ಟ್ರಿಕ್ ಅಕ್ಯುಪಂಚರ್ ಅಂದರೆ ಅದ್ರ ಜೊತೆ ಎಲೆಕ್ಟ್ರಿಕ್ ಡಿವೈಸಸ್ ಕನೆಕ್ಟ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ಟಿಮ್ಯುಲೇಷನ್ಸ್ ಜಾಸ್ತಿ ಬರುತ್ತೆ. ಸೊ ಅದು ಬೇಗ ಕ್ಯೂರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಏನೇನು ಪಾಯಿಂಟ್ಸಲ್ಲಿ ಎಲೆಕ್ಟ್ರಿಕ್ ಕೊಡಬಾರ್ದು, ಲೈಕ್ ಸೆನ್ಸಿಟಿವ್ ಏರಿಯಾಸ್ ಎಲ್ಲ ಇರ್ತಾರೆ, ಆ ಪಾಯಿಂಟಲ್ಲಿ ಏನು ಎಲೆಕ್ಟ್ರಿಕ್ ಅಕ್ಯುಪಂಚರ್ ವರ್ಕ್ ಆಗಲ್ಲ. ಅದಕ್ಕೆ ಡ್ರೈ ನೀಡ್ಲಿಂಗ್ ಯೂಸ್ ಮಾಡ್ತೀನಿ ಇಲ್ಲಿ. ಆಮೇಲೆ ಯೋಗ ಆಸನಾಸ್ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಮಾರ್ನಿಂಗ್ 6:30 to 7:30 ಕ್ಲಾಸಸ್ ಇರುತ್ತೆ, ಸಂಜೆ 5:30 to 6:30 ಕ್ಲಾಸಸ್ ಇರುತ್ತೆ. ಈ 2 ಟೈಮಲ್ಲಿ 1 hour ವಿ ವಿಲ್ ಕವರ್ ಇಟ್ ಲೈಕ್ ಈಚ್ ಆಸನಾಸ್, ಲೈಕ್ 4 series ಆಫ್ ಆಸನಾಸ್ ಇನ್ ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಸುಪೈನ್ ಆ್ಯಂಡ್ ದಿ ಪ್ರಾನ್ ಸೀರೀಸ್. ಲೂಸನಿಂಗ್ ಎಕ್ಸಸೈಸ್ ಕೂಡ ಇರುತ್ತೆ. ಫಸ್ಟ್ ಲೂಸನಿಂಗ್ ಎಕ್ಸಸೈಸ್ ಮಾಡಿ ಇದು 4 series ಆಫ್ ಆಸನಾಸ್ ವಿ ವಿಲ್ ಕವರ್ ಇಟ್. ಆಮೇಲೆ ಮೆಡಿಟೇಷನ್ಸ್ ಬರುತ್ತೆ. ಮೆಡಿಟೇಷನ್ಸಲ್ಲಿ DRT, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್, ಅಲ್ಲಂದ್ರೆ QRT, IRT, SMET, different meditations will be there. So we will choose it like as within 10 minutes or within 15 minutes how we can cover it the meditation. The patients wants to complete relax on the time. So we will do that meditations every day twice. And after that pranayama, mainly pranayama we will give like nadi shuddhi, ಭ್ರಾಮರಿ ಪ್ರಾಣಾಯಾಮ ಆ್ಯಂಡ್ ಸಮ್ ಕೂಲಿಂಗ್ ಪ್ರಾಣಾಯಾಮ ಆ್ಯಂಡ್ ಹೀಟಿಂಗ್ ಪ್ರಾಣಾಯಾಮಸ್ ಟು. ಇದೆಲ್ಲ ಜೊತೆ 1 hour ಕವರ್ ಮಾಡಿ ಡೈಲಿ ಇಲ್ಲಿ 2 ಟೈಮ್ ಕ್ಲಾಸಸ್ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಡೈಲಿ ರೊಟೀನಾಗಿ ಬರುತ್ತೆ. ಅಂದರೆ ಪೇಷಂಟ್ಸ್ ಏನಾದರೂ ಸ್ಪೆಸಿಫಿಕ್ಕಾಗಿ ಕಂಡೀಷನ್ ಇದೆ ಅಂದರೆ ಸ್ಪೆಸಿಫಿಕ್ ಥೆರಪ್ಯೂಟಿಕ್ ಯೋಗ ಬರುತ್ತೆ. ಲೋವರ್ ಬ್ಯಾಕ್ ಇದೆ ಅಂದರೆ ಲೋವರ್ ಬ್ಯಾಕಿಗೆ ಏನೇನು ಯೋಗ ಆಸನಾಸ್ ಒಳ್ಳೆಯದಾಗುತ್ತೆ ಆ ಯೋಗ ಅವರಿಗೆ ಟೀಚ್ ಮಾಡಿ ಸ್ಪೆಸಿಫಿಕ್ಕಾಗಿ ಬೇರೆ ಸೆಷನ್ ಪರ್ಟಿಕ್ಯುಲರ್ ಕೊಡ್ತೀನಿ. ಅದ್ರ ಜೊತೆ ಆಯುರ್ವೇದ ಟ್ರೀಟ್ಮೆಂಟ್ ಇರ್ತಾರೆ. ಸೊ ಆ ಥರ ಮಾಡುವಾಗ ಒಂದು 2 to 3 ಡೇಸಲ್ಲಿ ಅವರಿಗೆ ಕ್ಯೂರ್ ಆಗುತ್ತೆ. ಅವರಿಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಎಷ್ಟು ಫ್ರೀಕ್ವೆನ್ಸಿ ಕಡಿಮೆ ಆಗಿದ್ದೀನಿ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಇದ್ರ
ಇದ್ರ ಜೊತೆ ಬೇರೆ ಒಂದು ಮೇನ್ ಪಾರ್ಟು ಡಯೆಟ್ಟು. ಸೊ ನಂದು ಡೈಲಿ ರುಟೀನಲ್ಲಿ ಏನೇನು ಊಟ ತಿಂತಾರೆ, ಏನೇನು ಟೇಸ್ಟ್ ಬಡ್ಸು, ನಂದು ಎಲ್ಲರದ್ದು ಟೇಸ್ಟ್ ಬಡ್ಸು ಎಂಟರ್ಲಿ ಡಿಫ್ರೆಂಟ್ ಇರ್ತಾರೆ. ಅದರಲ್ಲಿ ಜಾಸ್ತಿ ಖಾರ, ಜಾಸ್ತಿ ಸ್ಪೈಸಸ್ಸು, ಇದು ಸಾಲ್ಟು, ಸ್ವೀಟ್ಸು ಎಲ್ಲ ಬರುತ್ತೆ, ಪ್ಯಾಕೆಟ್ ಫುಡ್ಡು ಎಲ್ಲ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಹಾಸ್ಪಿಟಲ್ ಊಟ ಮಾಡುವಾಗ ಅದರಲ್ಲಿ ಕರೆಕ್ಟಾಗಿ ಒಂದು ರುಟೀನ್ ಬರುತ್ತೆ. ಸಾತ್ವಿಕ್ ಡಯಟ್ ಅಂತ ಹೇಳ್ತಾರೆ. ನಾನು ಸಾತ್ವಿಕ್ ಅಂದರೆ ಜಾಸ್ತಿ ಖಾರ, ಜಾಸ್ತಿ ಸ್ವೀಟ್, ಸಾಲ್ಟ್ ಏನೂ ಇರಲ್ಲ, ಬಟ್ ಅದರಲ್ಲಿ ಒಂದು ಮೈಲ್ಡಾ ಎಲ್ಲ ಇರುತ್ತೆ. ಅದು ನಿಮ್ಮದು ಬಾಡಿಗೆ ತುಂಬ ಒಳ್ಳೆದಾಗ್ತಾರೆ. ಲೈಕ್ ಮಿಲ್ಲೆಟ್ಸ್ ವೆರೈಟೀಸ್ ವಿ ಆರ್ ಯೂಸಿಂಗ್, ಡಿಫ್ರೆಂಟ್ ಆಫ್ ವೆರೈಟೀಸ್ ಆಫ್ ವೆಜಿಟಬಲ್ಸ್ ವಿ ಆರ್ ಯೂಸಿಂಗ್. ಅದರಲ್ಲಿ ಸಾಂಬಾರು, ಪಲ್ಯ, ಬಾಯ್ಲ್ಡ್ ವೆಜಿಟಬಲ್ಸ್, ಸ್ಟೀಮ್ಸ್ಡ್ ವೆಜಿಟಬಲ್ಸ್ ಎಲ್ಲ ಯೂಸ್ ಮಾಡಿ ಕೊಡ್ತಾರೆ. ಇದೆಲ್ಲ ಪೇಷಂಟ್ಗೆ ಒಂದು ನ್ಯೂ ರೊಟೀನ್ ಮಾಡೋದಕ್ಕೆ. ಲೈಕ್ ಇಷ್ಟು ದಿನದಲ್ಲಿ ನಮಗೇನು ಪ್ರಾಪರ್ ರೊಟೀನ್ ಇಲ್ಲ, ಬಟ್ ಇಲ್ಲಿ ಬಂದುಬಿಟ್ಟು ಡಿಸ್ಚಾರ್ಜ್ ಮಾಡುವಾಗ ಅವರಿಗೆ ಒಂದು ಪ್ರಾಪರ್ ಡಯಟ್, ಒಂದು ಪ್ರಾಪರ್ ರುಟೀನ್ ಅವರಿಗೆ ಸಿಗ್ತಾರೆ. ಸೊ ಅಲ್ಲಾಂದರೆ ಇದು ಹಾಸ್ಪಿಟಲ್ ಡಯಟು. ಅಲ್ಲಿ ಬೆಳಿಗ್ಗೆ 7:30ಗೆ ಒಂದು ಜ್ಯೂಸ್ ಕೊಡ್ತಾರೆ. ಅದು ಡಿಟಾಕ್ಸಿಫಿಕೇಷನು ಒಳ್ಳೆಯದು, ರಿಫ್ರೆಶ್ ಮಾಡೋದಕ್ಕೆ ಅದು ಒಳ್ಳೆಯದು. ಆಮೇಲೆ ಬ್ರೇಕ್ಫಾಸ್ಟು, ಪ್ರೀ ಲಂಚು, ಪೋಸ್ಟ್ ಲಂಚು, ಈವ್ನಿಂಗ್ ಸ್ನ್ಯಾಕ್ಸು ಎಲ್ಲ ಇರುತ್ತೆ, ಡಿನ್ನರ್ಸ್ ಅಷ್ಟೇ. ಸೊ ಆಮೇಲೆ ಅವ್ರಿಗೂ ಬಾಡಿದಲ್ಲಿ ಏನು ಗ್ಯಾಸ್ಟ್ರಿಕ್ ಇಶ್ಯೂಸು, ಕಾನ್ಸ್ಟಿಪೇಷನ್ಸ್ ಇದೆಲ್ಲ ಒಂದು ಟ್ಯಾಕಲ್ ಮಾಡೋದಕ್ಕೆ, ಸ್ಲೀಪ್ ಇಶ್ಯೂಸ್ಟು ಟ್ಯಾಕಲ್ ಮಾಡೋದಕ್ಕೆ ಈ ಡಯಟ್ ಎಲ್ಲ ತುಂಬ ಒಳ್ಳೆಯದಾಗೋದು. ಸೊ ಆಮೇಲೆ ಇವರು ಪೇಷಂಟ್ಸ್ ಇಲ್ಲಿಂದ ಡಿಸ್ಚಾರ್ಜ್ ಮಾಡುವಾಗ ಅವರಿಗೆ ಸ್ಪೆಸಿಫಿಕ್ ಅವರದ್ದು ಕಂಡೀಷನ್ ಜೊತೆ ನ್ಯೂ ಡಯಟ್ ಪ್ಲ್ಯಾನ್ ಬೇಕಂದರೆ ಅದು ನಾನಿಲ್ಲಿ ಕೊಡ್ತೀನಿ. ಸೊ ಆ ಡಯಟ್ ಅವ್ರಿಗೆ ಮನೆಗೆ ಹೋಗಿ ಕರೆಕ್ಟು ಡಯಟ್ ಪ್ರಕಾರ ಅದು ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿ ಯೋಗ ಕ್ಲಾಸಸ್ಸು ಪೇಷಂಟ್ಸಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಡಿಸ್ಚಾರ್ಜ್ ಮಾಡುವಾಗ ಒಂದು 7 days ಟ್ರೀಟ್ಮೆಂಟ್ ಆಗುವಾಗ ಡೈಲಿ ಅವ್ರಿಗೆ ರುಟೀನ್ ಬರುತ್ತೆ. ಆ ರುಟೀನ್ದಲ್ಲಿ ಏನೇನು ಆಸನಾಸ್ ಮಾಡುತ್ತೆ ಅದೆಲ್ಲ ಅವರಿಗೆ ಲರ್ನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಡಿಸ್ಚಾರ್ಜ್ ಮಾಡುವಾಗ ಅವರಿಗೆ ಅದೊಂದು ರುಟೀನ್ ಥರ ಪ್ರಾಕ್ಟೀಸ್ ಮಾಡೋದಕ್ಕೆ ದೇ ವಿಲ್ ಲೈಕ್ ಗೆಟ್ ದ ಬೆನಿಫಿಟ್. ಮತ್ತು ಇಲ್ಲಿ ಬಂದುಬಿಟ್ಟು ಟ್ರೀಟ್ಮೆಂಟ್ ಆಗಿ ಎಲ್ಲ ಮಾಡುವಾಗ ನಿಮ್ಮದು ಲೈಫ್ ಸ್ಟೈಲ್ ನಮ್ಗೆ ಏನಾದರೂ ಗೊತ್ತಿದ್ದಾರಲ್ಲ, ಲೈಕ್ ವಿ ವಿಲ್ ಗೆಟ್ ದ ಡಿಸೀಸ್ ಲೈಕ್ ಫ್ರಮ್ ದಿ ಲೈಫ್ ಸ್ಟೈಲ್ ಡಿಸೀಸ್ ಓನ್ಲಿ. ಸೊ ಲೈಫ್ ಸ್ಟೈಲ್ ಒಂದು ಚೇಂಜ್ ಮಾಡುವಾಗ ನಮ್ಮದು ಶರೀರದಲ್ಲಿ ಪೂರ್ತಿ ಅದೊಂದು ರೀಸೈಕ್ಲಿಂಗ್, ನಂದು ಏನೇನು ರುಟೀನ್, ಯಾವಾಗ ಟೈಮಲ್ಲಿ ಊಟ ಮಾಡಬೇಕು, ಯಾವಾಗ ಟೈಮಲ್ಲಿ ಎಕ್ಸಸೈಸ್ ಮಾಡಬೇಕು, ಯಾವ ಥರ ಎಕ್ಸಸೈಸ್ ಮಾಡಬೇಕು, ಏನೇನು ಆಸನಾಸ್ ಮಾಡಬೇಕು, ಏನು ಆಸನಾಸ್ ಪ್ರೊಸೀಜರ್ ಕರೆಕ್ಟಾಗಿರಬೇಕು, ಅದರಲ್ಲಿ ಬ್ರೀತಿಂಗ್ ಯಾವ್ದಾಗ ಮಾಡಬೇಕು, ಯಾವ್ದ್ರಲ್ಲಿ ಎಕ್ಸಲೇಷನ್ ಮಾಡಬೇಕು, ಇದೆಲ್ಲ ಕರೆಕ್ಟಾಗಿ ಗೊತ್ತಾಗಿರಬೇಕು. ಅದು ಗೊತ್ತಾಗಿಲ್ಲ ಅಂದರೆ ತುಂಬ ಮಿಸ್ಟೇಕ್ ಆಗುತ್ತೆ, ಅದು ಬಾಡಿದಲ್ಲಿ ನೆಗೆಟಿವಾಗಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಡುವಾಗ ನಿಮಗೆ ಕರೆಕ್ಟಾಗಿ ಒಂದು ರುಟೀನ್ ಸಿಗ್ತಾರೆ, ಕರೆಕ್ಟಾಗಿ ಒಂದು ಗೈಡೆನ್ಸ್ ಸಿಗ್ತಾರೆ. ಸೊ ಆ ಗೈಡೆನ್ಸಲ್ಲಿ ನೀವು ಫ್ಯೂಚರಲ್ಲಿ ಹೋಗುವಾಗ ನಿಮ್ಮದು ಬಾಡಿ, ನಿಮ್ಮದು ಮೈಂಡಲ್ಲಿ ಸ್ವಲ್ಪ ಕ್ವೈಟ ನಿಮಗೆ ನಿಧಾನ ಲೈಕ್ ಯು ಕ್ಯಾನ್ ಗೆಟ್ ದ ನ್ಯೂ ರೊಟೀನ್ ಫಾರ್ ಯುವರ್ ಫ್ಯೂಚರ್ ಲೈಫ್. ಥ್ಯಾಂಕ್ ಯು.